ವಿರೋಧಿಸುವವರು ವಿರೋಧಿಸುತ್ತೇನೆ ಅಂತ ಯಾರಿದ್ದಾರೆ ಯಾರಿದ್ದಾರೆ? ಪ್ರಸ್ತುತ ಕಾಲದಲ್ಲಿ ನಾಗನಗರದ ನಗರಾಧ್ಯಕ್ಷ ಯಾರು? ಸುಯೋಧನ. ಅಯ್ಯಪ್ಪ, ಅವನ ಬಗ್ಗೆ ನಾವು ಹೀಗೆ ಆಲೋಚನೆ ಮಾಡುವುದಲ್ವೇ ಅಲ್ಲ. ಇನ್ನು ಅವರ ದಾಯಾದಿಗಳಾದಂತಹ ಪಾಂಡವರು, ಯಾಕೆಂದ್ರೆ ಅಣ್ಣ ಧರ್ಮರಾಯ ಹಾಕಿದ ಗೆರೆಯನ್ನು ದಾಟುವವರಲ್ಲ. ಕಳನಲ್ಲ ಧರ್ಮಜ, ಅವರಂತೂ ಬರುವ ಹಾಗಿಲ್ಲ. ಯಾದವರು ಯಾದವರು ನಮ್ಮ ಹಿಂದೊಮ್ಮೆ ನಮ್ಮೊಡನೆ ಹೋರಾಟವನ್ನು ಮಾಡಿ ಗಾಳಿ ಬುದ್ಧಿ ಹೇಳಿದ್ದಾರೆ ಬಿಟ್ಟು ನಮ್ಮೊಡನೆ ಎದೆಗೊಟ್ಟು ಸೆಣಸಾಡುವ ಮನೋಸ್ಥಿತಿ ಅವರಿಗಿಲ್ಲ. ಮಾಗದನ ವಲಯ ಎನ್ನುವುದರ ಪರಿಚಯ ಅವರ ಪಾಲಿಗಾಗಿದೆ. ಸುಟ್ಟಾಟ ಬಿಡ್ತಿದ್ದೆ ಆಗುವಂತ ಪರ್ವತದಲ್ಲಿ ತಪ್ಪಿಸ್ಕೊಂಡ್ರು. ಯಾಕೆ ತಪ್ಪಿಸಿಕೊಂಡರು? ಆಯಸ್ಸು ತೀರಲಿಲ್ಲ, ಹಾಗಾಗಿ ತಪ್ಪಿಸಿಕೊಂಡರು. ಅವರು ಬರುವ ಹಾಗಿಲ್ಲ, ಇವರು ಬರುವ ಹಾಗಿಲ್ಲ. ಹಾಗಾದರೆ ಮಾಗಧನ ಜೀವಿತಾವಧಿಯಲ್ಲಿ ಸಾಗರೋಪಾಂತ್ಯದವರ ಸುಮಕ್ಕಳು ಅವರಲ್ಲ ಇವರಲ್ಲ ಇವರಲ್ಲ ಅವರಲ್ಲ ನನ್ನೊಡನೆ ಸೆಣಸಾಡುವಂತ ಹುಮ್ಮಸ್ಸನ್ನು ಮಾಡುವವರು ಯಾರಿದ್ದಾರೆ ಎನ್ನುವುದಾಗಿ ಹಳೆದು ತಿಳಿದು ಗುಣಿಸಿ ಭಾಗಿಸಿ ನೋಡಿದ್ರು ಯಾರೂ ಇಲ್ಲ. ಹಾಗಾದ್ರೂ ವಿರೋಧಿಸುವುದಕ್ಕೆ ಬಂದಿದ್ದಾರೆ ಎಂದಾದ್ರೆ ಯಾಕೆ ಸುಮ್ಮನೆ ನನ್ನಲ್ಲೇ ನಾನು ತರ್ಕಿಸಿಕೊಳ್ಬೇಕು? ಬಂದವರಂತೂ ನಿಜ ಬ್ರಾಹ್ಮಣರಲ್ಲ, ಬ್ರಾಹ್ಮಣ ವೇಷಧಾರಿಗಳು ಅಂತಾದ್ರೆ ಇವರಲ್ಲಿ ಪ್ರಶ್ನೆ ಮಾಡಬೇಕು.
ನೀವು ಬಂದದ್ದು ನಮ್ಮ ಊರಿಗೆ, ನಿಮ್ಮ ಪರಿಚಯ ನಮಗಿಲ್ಲ. ಬಂದಿದ್ದೀರಿ ಅಂತ ಆದ್ರೆ ನಿಮಗೂ ನಿಮ್ಮದೇ ಆದಂತ ಮನೆ, ಆ ಮನೆಯಲ್ಲಿ ನಿಮ್ಮವರು ಇದ್ದಾರೆ ಅನ್ನೋದು ಸ್ಪಷ್ಟ. ಎಲ್ಲ ಕ್ಷೇಮಿಗಳೇ, ಅಂದ್ರೆ ಅವರಷ್ಟಿಗೆ ಅವರಿದ್ದಾರೆ ಅಥವಾ ಸೌಖ್ಯದಿಂದಿದ್ದಾರೆ. ನೀವು ಇನ್ನೊಬ್ರಿಗೆ ಕ್ರಯ ಕೊಡುವಷ್ಟು ಆರೋಗ್ಯ ಉಂಟು ನಿಮ್ಗೆ, ಏನು ತೊಂದರೆ, ಒಳ್ಳೆ ಸಂಪೂರ್ಣವಾಗಿದ್ದೀರಿ. ಒಳ್ಳೆ ಇವರ ಬಗ್ಗೆ ಮತ್ತೆ ಮಾತೇ ಇಲ್ಲ. ಆರೋಗ್ಯ ಏನು ಎನ್ನುವುದಾಗಿ ಇವರನ್ನು ನೋಡಿಕೊಂಡ್ರೆ ಇನ್ನೊಬ್ರು ಕಲ್ತ್ಕೊಳ್ಬೇಕು. ಅವ್ರು ಕೊಟ್ಟಂತ ಸೌಭಾಗ್ಯ ನಮಗೆ ಯಾಕೆ ಕೊಡ್ಲಿಲ್ಲ ಅಂತ ಅವ್ರ ಬಗ್ಗೆ ಸ್ವಲ್ಪ ಪಶ್ಚಾತ್ತಾಪ ಉಂಟು. ಹೊಟ್ಟೆ ಕರಳು ಇನ್ನೂ ಬೆಳಿಬೇಕು, ಭವಿಷ್ಯ ಉಂಟು, ಕರಳು ಬೆಳವಣಿಗೆ ಆಗಬೇಕು. ಆಗ ಒಂದು ಇದು ವೇಷ ಏನು ಸ್ಪಷ್ಟವಾಯಿತು. ಒಳ್ಳೆ ವೇಷವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಬ್ರಾಹ್ಮಣ ವೇಷ ಮಾಡಿದವರು ಯಾರು ಅಂತ ಮುಖ್ಯ ಅಲ್ಲ, ಆ ವೇಷ ಕಟ್ಟುವವರು ಉಂಟು. ಆ ವೇಷವನ್ನು ಧರಿಸಿಕೊಂಡು ಹೋದ್ರೆ ಸಾಕು, ಎಂಥವನಾದ್ರೂ ಎದ್ದು ಕೈ ಮುಗಿತಾನೆ. ಆದ್ರಿಂದ ಮತ್ತೆ ಆಯ್ಕೆ ಮಾಡಿಕೊಂಡಂತ ವೇಷ ಕಷ್ಟ ಇಲ್ಲ. ಏನು ಬಂತು ಸಂದರ್ಭವನ್ನು ಒಟ್ಟು ಹೊತ್ತಿಗೆ 3 ನಾಮ ಹೇಳ್ಕೊಂಡು ಪ್ರವೇಶ ಮಾಡಿಬಿಟ್ಟು ಮುಗಿದೋಯ್ತು. ಮಾತು ಆಡಂತೆ ಸತ್ಯ. ಯಾಕೆಂದ್ರೆ ಬ್ರಾಹ್ಮಣರು ಸುಳ್ಳಾಡುವವರಲ್ಲ. ಈ ನಮ್ಮ ಮಗಧ ದೇಶದಲ್ಲಿ ಹೀಗೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅಂತ ಆದರೆ, ಈ ಕಾರ್ಯಕ್ರಮದಲ್ಲಿ ನಮಗೊಂದೇ ಕಾರ್ಯಕ್ರಮ ಕೊಡಿ ಅಂತ ನೀವು ಕೇಳಿಕೊಂಡ್ರೆ ನಾವು ಏನು ಅಂತ ಕೊಡ್ತಾ ಇದ್ದೇವೆ. ಆದ್ರೆ ಮೊದಲೇ ವೇಷ ಮಾಡ್ಕೊಂಡು ಬಂದು ಬಿಟ್ಟಿದ್ದೀರಿ ನೀವು. ನಿಮ್ಮಲ್ಲಿ ಕೇಳು, ಬ್ರಾಹ್ಮಣ ವೇಷವನ್ನು ಧರಿಸಿದ ನೀವು ಯಾರು ಎನ್ನುವುದು ನಮಗೆ ಗೊತ್ತಿಲ್ಲ. ಹಾಗಂತ ಈ ಕಪಟ ಮಾರ್ಗ ಎನ್ನುವುದು ಸತ್ಪುರುಷರಿಗೆ ಯೋಗ್ಯವಾದದ್ದಲ್ಲ. ಈ ವೇಷ ಯಾಕೆ ಮಾಡುವುದಕ್ಕೆ ಕಾರಣ ಏನು? ಇಷ್ಟು ಹೇಳ್ತೀರಾ? ಜನಪದ ಅಂದ್ರೆ ನೀವು ವೇಷಧಾರಿಗಳು? ಅಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಇದೇ ವೇಷ ಆಗಬೇಕಿತ್ತ? ಹೌದು. ಮೊದಲೇ ಒಂದು ಸೂಚನೆಯನ್ನು ಕೊಟ್ಟದ್ದೇ ಹೌದು ಅಂತ ಆದ್ರೆ
ನಿಮಗಾಗಿ ಮಧ್ಯಾಹ್ನದ ಒಂದು ಬೇರೆ ಪ್ರಸಂಗ ಇಟ್ಟು ಆ ಪ್ರಸಂಗದ ಒಂದು ಹೊಸ ವೇಷ ಕೊಟ್ಟು ನೋಡ್ತಾ ಇದ್ದೀನಿ ನಮ್ಮ ಹೊಸ ವೇಷ ಬೇಡ ಇದ್ದಿದ್ದೆ ಸರ್. ಇದೇ ವೇಷ ಆದಿತ್ಯ ಅನ್ನೋದಾಗ ಇದನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ನಾವು. ಅಂದ್ರೆ ಇನ್ನೊಬ್ಬರು ಕೊಟ್ಟದ್ದನ್ನ ಆಯ್ಕೆ ಮಾಡುವವರಲ್ಲ, ನಿಮ್ಮ ಆಯ್ಕೆಯನ್ನು ನಾವು ಒಪ್ಕೊಳ್ಬೇಕು. ಆಯ್ಕೆ ಮಾಡುವುದಂತಲ್ಲ, ಸಮಯ ಸಂದರ್ಭಕ್ಕೆ ನೋಡಿ ವೇಷ. ಹೌದಾ? ಸರಿ. ಹಾಗಿದ್ರೆ ಅಯ್ಯ ಹೇಳಿದೆಯಲ್ಲ ಕಪಟಿಗರು ಅನ್ನುವುದಾಗಿ, ಕಪಟಿಗರು ಅಲ್ಲವೇ ಅಲ್ಲ. ಹಾಗಿದ್ರೆ ವೈರಿಗಳ ಮನೆಗೆ ಹೋಗಬೇಕು ಅಂತಾದ್ರೆ ವೇಷವು ಧರಿಸಿ ಬರಬೇಕಾಗ್ತದೆ. ವೈರಿಗಳ ಮನೆಯನ್ನು ಪ್ರವೇಶ ಮಾಡಬೇಕು ಅಂತಾದ್ರೆ ವೇಷ ಮಾಡಿಕೊಂಡಾದರೂ ಪ್ರವೇಶ ಮಾಡಬೇಕು. ವೇಷ ಮಾಡಿಕೊಂಡಾದರೂ ಪ್ರವೇಶ ಮಾಡಬೇಕು. ಹಾಗಿದ್ರೆ ನಾವು ವೇಷ ಮಾಡಿಕೊಂಡು ಇಲ್ಲಿ ಪ್ರವೇಶ ಮಾಡುವುದಕ್ಕೆ ಕಾರಣ ಏನು ಬಲ್ಲಯ? ನಿನ್ನೆಲ್ಲ ಯುದ್ಧಕ್ಕಾಗಿ ಬಂದವರು ನಾವು. ಯುದ್ಧಕ್ಕಾಗಿ ಶಿವ ಮುಂದಿನ ಭಾಗ ಅಲ್ಲ, ಹಿಂದಿನ ಭಾಗದಿಂದೇ ಬರಬೇಕು. ಎಲ್ಲರೂ ತಿಳ್ಕೊಳ್ಬೇಕು. ಯಾರ ಮನೆ ಹಿಂಬದಿಯಿಂದ ಒಬ್ಬ ಪ್ರವೇಶ ಮಾಡ್ತಾನೋ ಅದಕ್ಕೆ ಕಾರಣ ಮಾತದ್ದು. ಹಾಗಾದ್ರೆ ನಿಮಗೆ ನಮಗೆ, ನಮಗೆ ನಿಮಗೆ, ನಿಮಗೆ ನಮಗೆ, ನಮಗೆ ನಿಮಗೆ ವೈರ ಬರುವರೆ ಏನು ಕಾರಣ? ಏನು ಕಾರಣ? ನುಡಿದ Oh,
ಹೆಣ್ಣು ಆಹಾ ಈ ವಯಸ್ಸಿನಲ್ಲಿ ಬೇಕಾ ಬೇಡ. ಆಹಾ ಒಂದು ಒಂದು ನಿಮಗೆ ಬೇಕು ಅಂತ ಹೇಳಿದ್ರೆ ಕೊಡ್ತೇನೆ ನಾನು. ನಮಗೂ ಬೇಡ. ಹಾ, ಆ ಮೂವರ ಆಸೆಯನ್ನು ಇಟ್ಟುಕೊಂಡು ಬಂದವರೇ ನಾವಲ್ಲ. ಆ ಮೂರು ವೈರತ್ವಕ್ಕೆ ಕಾರಣ ಅಲ್ಲ. ಅಲ್ಲವೇ ಅಲ್ಲ. ಆದರೂ ಇವತ್ತಿನ ದಿವಸ ವಿರೋಧ ಭಾವ ನಮ್ಮಲ್ಲಿ. ಹೌದು, ಯಾಕೆ? ಕಾರಣ ಉಂಟು. ಏನ? ಕೇಳಿದ್ದೇವೆ. ಯಾವುದನ್ನ? ಈಗಾಗಲೇ ನೀನು ಅನೇಕ ಅರಸ ಮಕ್ಕಳನ್ನ ಹಾ, ಸೆರೆಮನೆಯಲ್ಲಿಟ್ಟಿದವನನ್ನ ನೀನಂತೆ. ಹಾಗಾಗಿ ಅವರ ಹೂಯಲನ್ನ ಕೇಳಿ ಅವರನ್ನ ಬಿಡಿಸಬೇಕೆನ್ನುವ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದವರು ನಾವಿದ್ದೇವೆ. ಹಾಗಾಗಿ ಭಂಡತನ ಬೇಡ. ಸೆರೆಮನೆಯಲ್ಲಿಟ್ಟಂತ ಅರಸನ್ನ ಭಂಗಮುಕ್ತಗೊಳಿಸು. ಸೆರೆಮನೆಯಲ್ಲಿಟ್ಟಂತ ಅರಸು ಮಕ್ಕಳನ್ನು ಬಂಧಗೊಳಿಸು. ಬಂಧನದಲ್ಲಿರಿಸಿದಂತ ಅರಸು ಕುಮಾರರನ್ನು ಬಿಡು ಎನ್ನುವುದಾಗಿ ಆಜ್ಞಾಪಿಸುತ್ತಾ ಇರುವ ನೀನು ಆಂಧ್ರಪಾಲರಿಗೆ ನೀನು ಯಾರು? ಸಂಬಂಧ ಅನ್ನೋದು ಇರ್ತವೆ. ಹೌದು. ಮಗನೋ, ಮೊಮ್ಮಗನೋ, ಅಜ್ಜನೋ, ಮಾವನೋ, ಯಾರೋ ನೀನು? ಮಲೆದವರನ್ನು ಕೊಂದು ಮಲೆಯ ಹೋಗವನ ಮಲೆದವರನ್ನು ಕೊಂದು ಮಲೆಯ ಹೋಗವರನ್ನು ಸಮಹಿದೊಡ್ಡ ಕಾರಣಗಳು ಬೇಕಲ್ಲ. ಯಾರು? ಏನು ಸಂಬಂಧ? ಸಂಬಂಧ ಉಂಟಪ್ಪ. ಅದೇನು ಬಲ್ಲಯ್ಯ? ಮನೆದವರನ್ನ ಕೊಂದು ಮನೆಯ ಹೊಕ್ಕವರನ್ನ ಪಾಲಿಸುವವನು ನಾನು. ದುಷ್ಟರನ್ನ ಶಿಕ್ಷಿಸಿ ಒಳ್ಳೆಯ ಜನರನ್ನ ಪಾಲಿಸುವ ನಾನು. ಶಿಷ್ಟ ರಕ್ಷ ಸವನ ದೀಕ್ಷಿತರು. ಯಾರೋ ದೀಕ್ಷಿತರು. ಶಿವ 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 ನೀ ಶಿಕ್ಷಾ ರಕ್ಷಾ ಸೌರದಿ ಶಿಖರೇ ಶಿವ ಶಿವ ನೀ ಶಿಕ್ಷಾ ರಕ್ಷಾ ಬಂದಿರೆ
ನಿಮ್ಮ ನಿಜವನ್ನು ವಿವರಿಸಲು ಐಕಂದ ತನಗಲಿಕ್ಕೆಂದ ಶಿವ ಶಿವ ನೀವು ಶಿಕ್ಷಾರ ಚಾತವನ ದೀಕ್ಷಿತರೆ 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 ಆ ಶಿವ 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 ಸಾವಿರ ವರ್ಷ ಬದುಕಿದರೆ ಸಾವಿರ ಚೋದ್ಯವನ್ನು ನೋಡಬಹುದಂತೆ. ಸಾವಿರ ಚೋದ್ಯದಲ್ಲಿ ಇದು ಒಂದು. ಇದು ಚೋದ್ಯ ಆಯ್ತಾ? ಮತ್ತೇನಿದು? ನೀವು ಶಿಕ್ಷೋ ರಕ್ಷೋ ಸವನ ದೀಕ್ಷಿತರು. ದೀಕ್ಷಿತರು. ಓ ದೀಕ್ಷಿತರೇ, ಅಂದರೆ ಈ ತರಾಳ್ಮರ ಹುಯ್ಯಲನ್ನ ಕೇಳಿ ಅವರನ್ನ ಬಿಡಿಸಲು ನೀವು ಬಂದಿರಿ. ಬಂದವರು ನಾವು. ಅದು ಒಂದು ಏನು ಒಂದದ್ದು ನನಗೆ ಹೇಳಿದೆಯಲ್ಲ ಬಿಡು ಬಂಡತನವ ಅಂತ. ಬಂಡತನ ನಮ್ಮದಲ್ಲ, ನಿಮ್ಮದಾಗ ಹೋಯ್ತು. ಯಾಕ? ಆದ್ರೆ ಈಗ ನೀವು ಇಷ್ಟು ಹೀಗೆ ಹೇಳಿದ್ರಮ್ಮ, ನಮಗ ಅವಗಾಹನ ಇದು ಬರುವುದಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ಹಸಿ ಗೋಡೆ ಹಳದಾಗ ಆಗ್ಬೇಕು, ಅಂದ್ರೆ ಅಂಟ್ಕೊಳ್ಬೇಕು. ಅಂಟ್ಕೊಳ್ಳದೆ ನೀವು ಯಾರು ಎನ್ನುವುದನ್ನು ಹೇಳಿ ನೋಡುವ. ಹೇಳಬೇಕು. ದಿವ್ಯವಂದಿತ ದೇವನು ದಿವ್ಯವಂದಿತ ದೇವನು ಬಲಿಗೆಂದ ನಮಗೆ ನಾಮಸುರನು ಬಲಿಗೆಂದ ನಮಗೆ ನಾಮಸುರನು ಪವನ ದೈವನೀತನು ಪವನ ದೈವನೀತನು ಪಾತ್ರರು ನಮಗೊಬ್ಬರನು ದೊರವನು ಸರಿಯಾದ ಪರಿಚಯ ಬೇಕು. ಸರಿಯಾದ ಪರಿಚಯ ಬೇಕು. ಹೇಳ್ತೇವೆ ಕೇಳು. ಎಲ್ಲೋ ನಾವು ಒಂದು ರೀತಿ ಗೊಂದಲ ಆಗ್ತಾ ಉಂಟು ಇಲ್ಲಿ. ಹಾಗಾಗಿ ಗೊಂದಲಕ್ಕೆ ಸರಿಯಾದ ಕೊಟ್ಟೆಗಳ ಉತ್ತರ ಈಗ ಪಂಚಪಾಂಡವರಂತ ನೀವು ಕೇಳಿರಬೇಕು. ಪಾಂಡವರ ಇವರು ಕೇಳಿದ್ದೇವೆ. ಆ ಪಂಚ ಪಾಂಡವರಲ್ಲಿ ಪವನ ಸುತ್ತ ಭೀಮ ಅಂದ್ರೆ ಅವನೇ. ಭೀಮ. ಭೀಮ. ಓ ಇವನೆಯಾ? ಅವನೇ ಭೀಮ. ಹಾ. ಹಾಗೆ ಅವನು ಮಧ್ಯಮ ಪಾಂಡವಿ, ಧನುರ್ಧರ ಧನಂಜಯ, ಪಾರ್ಥ ಅಂತ ಹೇಳಿದ ಅವನೇ. ಪಾರ್ಥ. ಪಾರ್ಥ. ನಿಮ್ಮ ಜೊತೆಯಲ್ಲಿ ಬಂದವರ ಪರಿಚಯ ನಮಗಾಗಿ. ಹೌದು. ಸರ್ವಶ್ರೀಗಳ ಪರಿಚಯ ನಮಗೆ ಇನ್ನೂ ಆಗಲಿ. ನಮ್ಮ ಪರಿಚಯವ ಹೇಳಿಕೊಳ್ಳದ ಹಲವಾರು ಹೆಸರುಂಟು. ಅದೇನು ಪರಿಚಯ ಕೇಳತ್ತೆ ತಡ ಬಲಗಾಲ ಹಾರಿಸ್ತಾ ಇದ್ದೀರಲ್ಲ. ಅಂದ್ರೆ ಹಾಗೆ ಹಾಗೆ ಕರೆಯುವುದಕ್ಕೆ ಹಲವಾರು ಹೆಸರುಂಟು. ಹಲವಾರು. ಅದರಲ್ಲಿ ಮುಖ್ಯವಾದದ್ದು ಯಾವುದು ಬಲ್ಲದ? ಮುಖ್ಯಾಂಶ ಬೇಕು. ಯಾವುದೇ ಕೆಲಸವನ್ನು ಚ್ಯುತಿ ಇಲ್ಲದೆ ಮಾಡುವ ನಾನೇ ಅಚ್ಯುತ. ನೀವು ಯಾರು? ಅಚ್ಯುತ. ಅಚ್ಯುತ. ಹಿಡಿದ ಕಾರ್ಯವನ್ನು ಚ್ಯುತಿ ಇಲ್ಲದೆ ಮಾಡುವ. ಆದ್ದರಿಂದ ನೀನು ಅಚ್ಯುತ.
ಬಗೆಯ ಕಡಲಲ್ಲಿ ತೇಲಾಡಿದೆ ನಾನು. ನನ್ನ ಪರಿಚಯ ಕೇಳಿ ನಿನಗೂ ಬರುವುದು ಯಾಕ? ಕಾರಣ ಉಂಟು. ಏನ? ಮೊದಲೇನು ಹೇಳಿದೆ? ಆ, ಸವನ ದೀಕ್ಷಿತರು. ಹೌದು. ಈಗ ಅಚ್ಚುತ ಎಂಬಲ್ಲಿಗೆ ನಿನ್ನ ಪೂರ್ಣ ಪರಿಚಯ. ಆದ್ರೆ ಒಂದು ಏನು? ಈಗ ಆ, ನಿನ್ನ ಪರಿಚಯ ನನಗಾದ್ರೆ ಸಾಕಾಗ್ಲಿಕ್ಕಿಲ್ಲ. ಆ, ಹಾಗಾಗಿ ಎಲ್ಲರಿಗೂ ಆಗ್ಬೇಕು ಅಂತ ಆದ್ರೆ ಈಗ ನಿನ್ನ ಪೂರ್ಣ ಪರಿಚಯವನ್ನು ಆ, ನಮ್ಮವರಿಗಾಗಬೇಕು. ಎಲ್ಲರೂ ಗಮನವಿಟ್ಟು ಈ ಕಡೆ ಕೇಳಿ. ಈತನ್ಯಾರೆಂದು ತಿಳಿದಿರಿ ನೀವು? ಇವ ಬೇರೆ ಅವಲ್ಲ, ಬಹಳ ಹತ್ತಿರದವ ಇವ. ನಮಗೂ ಇವನಿಗೂ ಅವಿನಾಭಾವ ಸಂಬಂಧ ಉಂಟು, ಬ್ರಹ್ಮಗಂಟು. ಸ್ವಲ್ಪ ನಿಮಗೆ ಆಶ್ಚರ್ಯ ಆಗಿರಬಹುದು. ಮಾಗಧನಿಗೂ ಹಾಗೂ ಬಂದಂತ ಇವನಿಗೂ ಏನು ಸಂಬಂಧ? ಇವ ನನ್ನಳಿಯನಾದಂತ ಕಂಸಾಸುರನಿಗೆ ಅಳಿಯ. ಸರಿ ಕೇಳ್ಕೊಳ್ಳಿ, ನನ್ನ ಅಳಿಯನಾದಂತ ಕಂಸನಿಗೆ ಈತ ಅಳಿಯ. ಆದ್ದರಿಂದ ನನಗೆ ಏ, ಎಂತೆಂತದ್ದು? ತಿನ್ನುವ ಮೊಮ್ಮಲ, ಎಂತೆಂತದ್ದು? ಮೊಮ್ಮಗ, ಮೊಮ್ಮಗಳ್ವಾ? ಮೊಮ್ಮಗ, ಹಾಗೆಲ್ಲ ಬೇಡ್ವಾ? ನಿನ್ನ ಮೊಮ್ಮಗ. ಅಳಿಯನಾದಂತ ಕಂಸನಿಗೆ ಇವಾಳಿಯನಾಗುವುದರಿಂದ ನಮಗ ಏ, ಸರಿಯಾ? ಪುಣ್ಯಾತ್ಮ. ಮೊಮ್ಮಗ, ಮೊಮ್ಮಗ. ಮೊಮ್ಮಗ ಆ, ಹಾಗೆ. ಅಂದರೆ ನನ್ನ ಮಗಳ ವೈದವ್ಯಕ್ಕೆ ಕಾರಣನಾದವ. ಏನ? ನಮ್ಮ ಮಗಳ ವೈದವ್ಯಕ್ಕೆ ಕಾರಣನಾದವ ನೀನು. ಆ, ಅಳಿಯನಾದಂತ ಜಗಜಗತಿ ಕಂಸಾಸುರನನ್ನ ಕೊಂದ. ಆಮೇಲೆ ನಿನಗೆ ಕಂಸ ಅಂತಕ್ಕಂತ ಎಲ್ಲವರು ಕರೆದಿರಬಹುದು. ಹೌದು, ಹೌದು. ಎಲ್ಲ ಎಂತ ಸತ್ಯ. ಮಾವ ಅಂದ್ರೆ ತಂದೆಯ ಸ್ಥಾನದಲ್ಲಿರುವವ. ಅಂತ ತಂದೆಯ ಸ್ಥಾನದಲ್ಲಿರುವವನನ್ನೇ ಕೊಂದಿದ್ದೀಯ ಅಂತ ಹೇಳಾದ್ರೆ ಆ, ನೀನು ಎಷ್ಟು ದೊಡ್ಡ ಪಾಪಿ ಎನ್ನುವುದು ಪ್ರಪಂಚ ತಿಳ್ಕೊಳ್ಬೇಕು. ಹೌದಲ್ವೇ? ಆದ್ರೆ ನಿನ್ನನ್ನು ಓಲೈಸಿದವರು ಕಂಸಾಂತಕ ಕಂಸಾರಿ ಮತ್ತೆ ನಮ್ಮ ಹೊಟ್ಟೆ ಬೆಂಕಿ ಬೀಳಲಿ ಅಂತ ಹೇಳದ್ದು. ಒಳ್ಳೆಯದಾಯ್ತು. ಆ, ಹುಡುಕುವ ಬಳ್ಳಿ ಕಾಲಿಗೆ ತಪ್ಪಿದ ಹಾಗಾಯ್ತು. ಹೌದಾ? ಆದರೆ ಆ, ನಾವು ಬಿಗುವಾದದ್ದೇ ತಡ. ಆ, ಅವ್ರು ಬಹಳ ಬೇಸರ ಮಾಡ್ಕೊಳ್ತಾರೆ. ಒಟ್ಟಾರೆ ಪ್ರಸಂಗದಲ್ಲಿ ಇವನು ಬೇರೆ ಹತ್ಕೊಂಡು ಬಂದು ನಾವು ಇಬ್ಬರು ಸಿಟ್ಟು ಬಿದ್ದರು ಅಂತೇಳಿ ಅವರಿಗಿನ್ನು ನಿನ್ನ ಹಣೆ ಬರ ಗೊತ್ತಾಗ್ಲಿಲ್ಲ. ಹೇಳುವುದನ್ನು ಸರಿ ಕೇಳಿ. ಗೋವಳರು ಮಾಯುಧ ನೀವೀವರು ರಾಜಸುತರು, ನೀವೀವರು ರಾಜಸುತರು. ಸಾವಯವ ಒಳಗೆ ಬಂದು
ಅವನ ಪೂರ್ಣ ಪರಿಚಯ ಆಗಲಿಲ್ಲ. ಅವ ಇನ್ನೊಬ್ಬರ ಮಕ್ಕಳನ್ನು ಬಾವಿ ದೂಡಿ ಆಳನ್ನು ಹೋಗ್ಬಿಟ್ರೆ ಅವ್ರು ಮಾತ್ರ ದೇವರನ್ನೇ ಬಾವಿಗೆ ಹೋಗಬಾರ್ದು. ಭಯಂಕರ ಪ್ರಳಯ ಅಂತ ಕಾವ. ಕಲ್ಲು ಹೊಡೆಯುವುದು ಒಂದು ಮರಕ್ಕಾದ್ರೆ ಹಣ್ಣು ಬೀಳಿಸುವುದು ಇನ್ನೊಂದು ಮರಕ್ಕೆ. ಯಾಕೆಂದ್ರೆ ಕಲ್ಲು ಹೊಡೆಯುವ ಮರವನ್ನು ನೋಡಿ ನಾವು ನೋಡ್ತಾ ಇದ್ದವರನ್ನು ಮಂಗನ ಮಾಡುವವ. ಗೋವಳರು ಮಾನಯುಕ್ತರಲ್ಲ, ಮಾನವರಿಯಾಗಿ ಬಿಟ್ಟವರು ಅವರಿಗೆ. ಅವ್ರಿಗೆ 6 ಹೆಚ್ಚಲ್ಲ 3 ಕಡಿಮೆ ಅಲ್ಲ. ನೋಡು ಕೈ ಕೊಟ್ಕೊಂಡು ನಿಂತ್ಕೊಂಡಿದ್ದಾನೆ. ಅದು ಯಾಕೆ ಕಂಡ್ರೆ ಮತ್ತೆ ಅದಕ್ಕೂ ಒಂದು ಸಮರ್ಥನೆ ಉಂಟು ಅವನ. ಎಷ್ಟೊತ್ತಿಗೆ ನೋಡಿದ್ರು ಗೋವುಗಳನ್ನು ಕಾಯುತ್ತಾ ಎಲ್ಲಿ ಇರುವುದಲ್ಲಿ ಗುಡ್ಡಗಾಡುಗಳನ್ನೆಲ್ಲ ಇರುವುದವರು. ಮತ್ತೆ ಹೆಣ್ಣು ಮಕ್ಕಳ ಸಮೂಹ. ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾಕುಸುಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ.